ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 14ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಬಿಫೋರ್ ಗೆಟಿಂಗ್ into today's articles, these are the key answers of Inquest challenge number 159, and we appreciate Devraj, Basamma, Sushma, Veerashaiva, Mahesh, Harish, Shamishta, Anjali, Makabi, Bhagyashree, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಥವಾ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನೆ ಸಂಸ್ಥೆ ಅಂತ ನಾವೇನ್ ಕರಿತೀವಿ, ಸೊ ಇದರ ಒಂದು ವರದಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವರು ಯಾವ್ದರ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಮತ್ತೆ ಫುಡ್ ಸಿಸ್ಟಮ್ ಅಥವಾ ಆಹಾರ ಪದ್ಧತಿ ಇವೆರಡನ್ನ ಅವರು ಲಿಂಕ್ ಮಾಡಿದ್ದಾರೆ. ಸೊ ಫುಡ್ ಸೆಕ್ಯೂರಿಟಿ ಅಂತ ನಾವು ಕರಿತೀವಿ, ಅಂದ್ರೆ ಆಹಾರ ಭದ್ರತೆ ಅಂತ ನಾವೇನ್ ಕರಿತೀವಿ. ಸೊ ಇದು ಕ್ಲೈಮೇಟ್ ಚೇಂಜ್ ಇಂದ ತುಂಬಾ ಇನ್ಸೆಕ್ಯೂರಿಟಿ ಆಗಲಿದೆ, ಇನ್ ಫ್ಯೂಚರ್ ಅಲ್ಲಿ ಆಹಾರದ ಅಭದ್ರತೆ ಜಾಸ್ತಿ ಆಗಲಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಈ ಆರ್ಟಿಕಲ್ ನಮ್ಗೆ ಎರಡು ವಿಷಯದಿಂದ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ 1 ಏನಂದ್ರೆ GS ಅಲ್ಲಿ ನೇರವಾಗಿ ಈ ಒಂದು ಔಟ್ಕಮ್ ಏನಿದೆ, ಈ ಒಂದು ಇನ್ಸ್ಟಿಟ್ಯೂಟ್ ನ ಔಟ್ಕಮ್ ಮೇಲೆ ನೇರವಾಗಿ ಪ್ರಶ್ನೆ ಬರ್ಬೋದು. ಎರಡನೇದು ಹಂಗರ್ ರಿಲೇಟೆಡ್ ಅಥವಾ ಈ ಒಂದು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಯಾವುದೇ ಎಸ್ಸೆ ಬಂದಾಗ ಕಂಪಲ್ಸರಿ ನಾವು ಈ ಒಂದು ಆರ್ಟಿಕಲ್ ನ ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಪ್ರಕಾರ ಭಾರತ ದೇಶದಲ್ಲಿ ಆಗಬಹುದಾಗಿರ್ತಕ್ಕಂಥ ಫುಡ್ ಪ್ರೊಡಕ್ಷನ್ ಚೇಂಜ್ ಮತ್ತೆ ರಿಸ್ಕ್ ಆಫ್ ಹಂಗರ್ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಇವ್ರು ಕೊಟ್ಟಿರ್ತಕ್ಕಂಥ ವರದಿಯ ಡೆಡ್ ಲೈನ್ ಎಷ್ಟಿರುತ್ತಂದ್ರೆ 2030ರ ವೇಳೆಗೆ ಭಾರತ ದೇಶದಲ್ಲಿ ಏನ್ ಆಗ್ಬೋದು ಅಂತ ಇವರು ಪ್ರಿಡಿಕ್ಟ್ ಮಾಡಿರ್ತಾರೆ. ಸೊ 2030ರ ವೇಳೆಗೆ ಭಾರತ ದೇಶದಲ್ಲಿ ಫುಡ್ ಪ್ರೊಡಕ್ಷನ್ ಅಥವಾ ಆಹಾರದ ಉತ್ಪಾದನೆ ಅಂತಕ್ಕಂಥದ್ದು ಪ್ರಸ್ತುತವಾಗಿ ನಾವೆಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೋ ಅದಕ್ಕಿಂತ 16%, ಸೊ 16% ಲೆಸ್ ದೆನ್ ವಾಟ್ ವಿ ಆರ್ ಪ್ರೊಡ್ಯೂಸಿಂಗ್. ಸೊ 2030ರ ವೇಳೆಗೆ ಅಷ್ಟು ನಾವು ಕಡಿಮೆ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫುಡ್ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ ಈ ಒಂದು ಹಂಗರ್ ರಿಸ್ಕ್ ಅಥವಾ ಹಸಿವಿನ ಅಪಾಯದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ಕೂಡ 2030ರ ವೇಳೆಗೆ 23%, ಅಂದ್ರೆ 23% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಮೈಟ್ ಗೆಟ್ ಇನ್ ಟು ರಿಸ್ಕ್ ಆಫ್ ಹಂಗರ್ ಅಥವಾ ಹಸಿವಿನ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ತಾರೆ ಅಂತ ಈ ಒಂದು ವರದಿಯ ಪ್ರಕಾರ ಅವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ರಿಸರ್ಚ್ ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಪುಟ್ ಎಲ್ಲಿಂದ ಸಿಕ್ಕಿರುತ್ತಂದ್ರೆ CGIAR ಅಂತ ಕರಿತೀವಿ. ಇದನ್ನ ನಾವು ಕನ್ಸಾರ್ಟಿಯಂ ಆಫ್ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರಲ್ ರಿಸರ್ಚ್ ಸೆಂಟರ್ ಅಂತ ಕರಿತೀವಿ. ಸೊ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಇನ್ಪುಟ್ ನ ಆಧಾರದ ಮೇಲೆ ಈ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಏನಿದೆ, ಸೊ ಈ ಒಂದು ಹಂಗರ್ ಮತ್ತೆ ಕ್ಲೈಮೇಟ್ ಚೇಂಜ್ ಮಧ್ಯೆ ಒಂದು ರಿಲೇಷನ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಹಾಗಿದ್ರೆ ನಾವು ಇಷ್ಟೊತ್ತು ಈ ಒಂದು ವರದಿಯನ್ನ ಪರ್ಸೆಂಟೇಜಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ವರದಿಯನ್ನ ನಾವು ನಂಬರ್ಸ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ 2030ರ ವೇಳೆಗೆ 73.9 ಮಿಲಿಯನ್ ಅಂದ್ರೆ 73.9 ಮಿಲಿಯನ್ ಜನರು ರಿಸ್ಕ್ ಆಫ್ ಹಂಗರ್ ಅಥವಾ ಹಸಿವಿನ ಅಪಾಯಕ್ಕೆ 2030ರ ವೇಳೆಗೆ ತಳ್ಳಲ್ಪಡುತ್ತಾರೆ ಅಂತ ಇವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಅದನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಸೊ ಇಷ್ಟು ಸಂಖ್ಯೆಯ ಜನರು ರಿಸ್ಕ್ ಆಫ್ ಹಂಗರ್ಗೆ ಪುಷ್ ಆಗ್ತಾರೆ. ಸಪೋಸ್ ಈ ಹವಾಮಾನ ಬದಲಾವಣೆಯನ್ನ ನಾವು ನಿಯಂತ್ರಣ ಮಾಡದಿದ್ರೆ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. 90.6 ಮಿಲಿಯನ್ ಅಷ್ಟು ಜನರು ರಿಸ್ಕ್ ಆಫ್ ಹಂಗರ್ಗೆ ಪುಷ್ ಆಗ್ತಾರೆ ಅಂತ ಇವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಭಾರತದಲ್ಲಿ ಪ್ರಸ್ತುತವಾಗಿ ಈ ಆವರೇಜ್ ಕ್ಯಾಲೋರಿಕ್ ಇಂಟೇಕ್ ಅಥವಾ ಕನ್ಸಂಪ್ಷನ್ ಅಂತ ಕರಿತೀವಿ, ಅಂದ್ರೆ ಸರಾಸರಿ ನಾವು ಪ್ರತಿದಿನ ಎಷ್ಟು ಕ್ಯಾಲೋರಿಗಳನ್ನ ಸೇವನೆ ಮಾಡ್ತೀವಿ ಅನ್ನೋ ಒಂದು ಸಂಖ್ಯೆ ಇರುತ್ತೆ. ಆ ಒಂದು ಸಂಖ್ಯೆಯಲ್ಲಿ ಸೊ ಪ್ರಸ್ತುತವಾಗಿ ಅಂದ್ರೆ 2022ರಲ್ಲಿ ಒಬ್ಬ ಆರೋಗ್ಯವಂತ ಮನುಷ್ಯ ಪ್ರತಿದಿನ ಎಷ್ಟು ಕ್ಯಾಲೋರಿಗಳನ್ನ ಸೇವನೆ ಮಾಡ್ತಾ ಇದ್ದಾನೆ, ಆ ಒಂದು ಸಂಖ್ಯೆ 2030ರಲ್ಲೂ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಫುಡ್ ಪ್ರೊಡಕ್ಷನ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಜೊತೆ ನಮ್ಮ ಇಂಟೇಕ್ ಅಲ್ಲಿ ಮಾತ್ರ ಯಾವುದೇ ಬದಲಾವಣೆ ಆಗಲ್ಲ ಅಂತ ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದ ಕ್ಯಾಲೋರಿಕ್ ಇಂಟೇಕ್ ಎಷ್ಟಿರುತ್ತಂದ್ರೆ 2600 ಕಿಲೋ ಕ್ಯಾಲರೀಸ್ ಪರ್ ಕ್ಯಾಪಿಟಾ ಪರ್ ಡೇ, ಅಂದ್ರೆ ಪ್ರತಿದಿನ
ಪ್ರತಿಯೊಬ್ಬರು 2600 ಕಿಲೋ ಕ್ಯಾಲರೀಸ್ ಅಷ್ಟು ಆಹಾರವನ್ನ ನಾವು ಸೇವನೆ ಮಾಡ್ತಾ ಇದೀವಿ. ಸೊ ಇದು 2030ಕ್ಕೂ ಅದೇ ವ್ಯಾಲ್ಯೂ ಇರುತ್ತೆ ಅಂತ ಅವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಗ್ಲೋಬಲಿ ತೆಗೆದುಕೊಂಡಾಗ ಅಂದ್ರೆ ಜಾಗತಿಕವಾಗಿ ನಾವು ಕನ್ಸಿಡರ್ ಮಾಡಿದಾಗ 2010ರಿಂದ 2050ಕ್ಕೆ ಅಂದ್ರೆ ಕಂಪೇರ್ ಟು 2010 ಬೈ ದಿ ಇಯರ್ 2050 ಈ ಫುಡ್ ಪ್ರೊಡಕ್ಷನ್ ಏನಿರುತ್ತೆ, ಆಹಾರ ಉತ್ಪಾದನೆ ಏನಿರುತ್ತೆ 2010 ನಲ್ಲಿ ಏನಿತ್ತು ಅದಕ್ಕಿಂತ 60% ಅಷ್ಟು ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಟೇಕಿಂಗ್ ಆಲ್ ದ ಕಂಟ್ರೀಸ್ ಟುಗೆದರ್ ಇನ್ ದ ಗ್ಲೋಬ್. ಅದಾದ್ಮೇಲೆ ಈ ಒಂದು ಡೆವಲಪಿಂಗ್ ಕಂಟ್ರೀಸ್ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳನ್ನ ನಾವು ಕನ್ಸಿಡರ್ ಮಾಡಿದಾಗ ಈ ಒಂದು ಆಹಾರದ ಪ್ರೊಡಕ್ಷನ್ ಮತ್ತೆ ಡಿಮ್ಯಾಂಡ್ ಅಂದ್ರೆ ಆಹಾರದಲ್ಲಿ ಆಗ್ತಕ್ಕಂಥ ಉತ್ಪಾದನೆ ಮತ್ತು ಬೇಡಿಕೆ ಎರಡೂ ಕೂಡ ವೇಗವಾಗಿ ಬೆಳೀತಾ ಇದೆ ಅಂತ ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ರ್ಯಾಪಿಡ್ ಗ್ರೋತ್ ಇನ್ ಪಾಪ್ಯುಲೇಷನ್ ಅಂಡ್ ಇನ್ಕಮ್. ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಮತ್ತು ಆದಾಯ ಎರಡರಲ್ಲೂ ಕೂಡ ವೇಗವಾದ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಮುಂದುವರಿಯುತ್ತಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಉತ್ಪಾದನೆನೂ ಜಾಸ್ತಿ ಆಗುತ್ತೆ ಮತ್ತೆ ಬೇಡಿಕೆನೂ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಟೇಕಿಂಗ್ ರೀಜನಲ್ ಡಿಫರೆನ್ಸಸ್ ಅಂದ್ರೆ ಈ ಪ್ರಾದೇಶಿಕ ವ್ಯತ್ಯಾಸಗಳನ್ನ ನಾವು ಕನ್ಸಿಡರ್ ಮಾಡಿದಾಗ ಏನಿದು ಪ್ರಾದೇಶಿಕ ವ್ಯತ್ಯಾಸಗಳು? ಫಾರ್ ಎಕ್ಸಾಂಪಲ್ ನಾವು ಭಾರತ ದೇಶದ ಕ್ಯಾಲೋರಿಕ್ ಇಂಟೇಕ್ ಕಿಲೋ ಕ್ಯಾಲರೀಸ್ ನ ನಾವು ಇವಾಗ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಕಿಲೋ ಕ್ಯಾಲರೀಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪೋರೆಸ್ಟ್ ಆಫ್ರಿಕನ್ ಕಂಟ್ರಿ ತೆಗೆದುಕೊಂಡಾಗ ಅವರಿಗೆ ಪ್ರತಿದಿನ ಇಷ್ಟು ಇಂಡಿಯನ್ ಸೇವನೆ ಮಾಡಷ್ಟು ಕಿಲೋ ಕ್ಯಾಲರೀಸ್ ಸೇವನೆ ಮಾಡ್ತಕ್ಕಂಥ ಅವಕಾಶ ಕೂಡ ಇರೋದಿಲ್ಲ. ಸೊ ಈ ರೀತಿಯ ಡಿಫರೆನ್ಸಸ್ ಏನಿರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಜಾಗತಿಕವಾಗಿ 2050ರ ವೇಳೆಗೆ 500 ಮಿಲಿಯನ್ ಪೀಪಲ್ ಆರ್ ಪ್ರೊಜೆಕ್ಟೆಡ್ ಟು ರಿಮೈನ್ ಅಟ್ ರಿಸ್ಕ್ ಆಫ್ ಗೋಯಿಂಗ್ ಹಂಗರ್. ಅಂದ್ರೆ ಇದು ಜಾಗತಿಕವಾಗಿ ನಾನು ಹೇಳ್ತಾ ಇರೋದು 2050ರ ವೇಳೆಗೆ 500 ಮಿಲಿಯನ್ ಜನರು ಹಸಿವಿನಿಂದ ಬಳಲತಕ್ಕಂತ ಅಪಾಯದಲ್ಲಿ ಇದ್ದಾರೆ ಅಂತ ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ರೀಜನಲ್ ಡಿಫರೆನ್ಸಸ್ ನ ಬಿಟ್ಟಾಕಿದ್ರೆ ಅಂದ್ರೆ ಪ್ರಾದೇಶಿಕ ವ್ಯತ್ಯಾಸಗಳನ್ನ ನಾವು ಎಲಿಮಿನೇಟ್ ಮಾಡಿದಾಗ ಜಾಗತಿಕವಾಗಿ 70 ಮಿಲಿಯನ್ ಮೋರ್ ಪೀಪಲ್ ವಿಲ್ ಬಿ ಅಟ್ ರಿಸ್ಕ್ ಆಫ್ ಹಂಗರ್ ಡ್ಯೂ ಟು ದ ಕ್ಲೈಮೇಟ್ ಚೇಂಜ್. ಸೊ ಜಾಗತಿಕವಾಗಿ 70 ಮಿಲಿಯನ್ ಜನರು ಹಸಿವಿನ ಅಪಾಯಕ್ಕೆ ಒಳಗಾಗುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಇಲ್ಲಿ ನಮ್ಗೆ ಡೌಟ್ ಬರುತ್ತೆ, ಇಂಡಿಯಾದಲ್ಲೇ 70+ ಮಿಲಿಯನ್ ಇದ್ದಾರೆ, ಜಾಗತಿಕವಾಗಿ ಬರೀ ಇಷ್ಟೇನಾ ಅಂತ ಡೌಟ್ ಬರುತ್ತೆ. ಡೆಫಿನೆಟ್ಲಿ ನಾವು ಡೆವಲಪ್ಡ್ ಕಂಟ್ರೀಸ್ ನ ತೆಗೆದುಕೊಂಡು ಆವರೇಜ್ ಮಾಡಿದಾಗ ಆ ಒಂದು ವ್ಯಾಲ್ಯೂ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಹಂಗರ್ ಅಂತಕ್ಕಂಥದ್ದು ಹೆಚ್ಚಾಗಿ ಇರೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಜಾಗತಿಕವಾಗಿ ನಾವು ನೋಡಿದಾಗ ಬೇಸಿಕಲಿ ಈಸ್ಟ್ ಅಂಡ್ ಸದರ್ನ್ ಆಫ್ರಿಕಾ, ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ 28 ಮಿಲಿಯನ್ ಪಾಪ್ಯುಲೇಷನ್ ಈ ಒಂದು ಹಸಿವಿನ ಒಂದು ರಿಸ್ಕ್ ಗೆ ಒಳಪಡಬಹುದು ಅಂತ ಇಲ್ಲಿ ಎಸ್ಟಿಮೇಟ್ ಮಾಡಲಾಗ್ತಾ ಇದೆ. ಸೊ ಇಷ್ಟು ಮಾಹಿತಿ ಅಂದ್ರೆ ಈ 500 ಮಿಲಿಯನ್ ಮತ್ತೆ 70 ಮಿಲಿಯನ್ ಇದು ಬೈ 2050 ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಭಾರತ ದೇಶದ್ದು ನಾವು 2030ರ ವೇಳೆಗೆ ಅಂತ ನಾವು ಡಿಸ್ಕಸ್ ಮಾಡಿರ್ತೀವಿ. ಹಾಗಿದ್ರೆ ಇವಾಗ ನಾವು ಈ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಏನಿದೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾವು ಕಲೆಕ್ಟ್ ಮಾಡ್ತಾ ಬರೋಣ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಏನಿದೆ, ಇಟ್ ಪ್ರೊವೈಡ್ಸ್ ರಿಸರ್ಚ್ ಬೇಸ್ಡ್ ಪಾಲಿಸಿ ಸೊಲ್ಯೂಷನ್ಸ್ ಟು ರಿಡ್ಯೂಸ್ ಪಾವರ್ಟಿ ಅಂಡ್ ಹಂಗರ್ ಅಂಡ್ ಮಾಲ್ ನ್ಯೂಟ್ರಿಷನ್ ಇನ್ ಡೆವಲಪಿಂಗ್ ಕಂಟ್ರೀಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಬಡತನ ಆಗಿರ್ಲಿ, ಹಸಿವು ಆಗಿರ್ಲಿ, ಮತ್ತೆ ಅಪೌಷ್ಟಿಕತೆ ಆಗಿರ್ಲಿ, ಇವೆಲ್ಲ ಎಲ್ಲಿ ನೋಡ್ಬೋದು ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಸುಧಾರಿಸಲು ಬೇಕಾಗಿರ್ತಕ್ಕಂಥ ಸಂಶೋಧನೆ ಆಧಾರಿತ ನೀತಿ ಪರಿಹಾರಗಳನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು IFPRI ಅಂತ ಕರಿತೀವಿ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1975ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಇದು 50 ರಾಷ್ಟ್ರಗಳಲ್ಲಿ ಈ ಒಂದು ಸಂಸ್ಥೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಂಸ್ಥೆ ಏನಿದೆ IFPRI ಏನಿದೆ, ಇದು CGIAR ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಸೊ ಇದನ್ನ ನಾವು ಕನ್ಸಾರ್ಟಿಯಂ ಆಫ್ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ ಕರಿತೀವಿ. ಇದರ ಒಂದು ಭಾಗವಾಗಿರುತ್ತೆ. ಆ ಭಾಗವನ್ನ ನಾವು ಸಂಶೋಧನಾ ಕೇಂದ್ರ ಅಂತ ಕರಿತೀವಿ. ಸೊ ಇದು ಬೇಸಿಕ್ ಆಗಿ ಏನ್ ಕೆಲಸ ಮಾಡುತ್ತಂದ್ರೆ ಅಗ್ರಿಕಲ್ಚರಲ್ ರಿಸರ್ಚ್ ಫಾರ್ ಡೆವಲಪ್ಮೆಂಟ್ ಅಂದ್ರೆ ಪ್ರಗತಿಗಾಗಿ ಅಥವಾ ಅಭಿವೃದ್ಧಿಗಾಗಿ ಕೃಷಿ ಒಂದು ವಲಯದಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ಒಂದು. ಹಾಗಿದ್ರೆ ಈ IFPRI ಇದು ವಿಷನ್ ಅಥವಾ ದೃಷ್ಟಿಕೋನ ಏನು ಅಂದ್ರೆ ಟು ಮೇಕ್ ವರ್ಲ್ಡ್ ಫ್ರೀ ಆಫ್ ಹಂಗರ್ ಅಂಡ್ ಮ್ಯಾಲ್ ನ್ಯೂಟ್ರಿಷನ್ ಅಂದ್ರೆ ಈ ಪ್ರಪಂಚವನ್ನ ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಮುಕ್ತವನ್ನಾಗಿ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ದೃಷ್ಟಿಕೋನವಾಗಿರುತ್ತದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ 35 ಮಿಲಿಯನ್ ಇಯರ್ಸ್ ಓಲ್ಡ್ ರೇರ್ ಸ್ನೇಕ್ ಫಾಸಿಲ್ ಸಿಕ್ಕಿರುತ್ತೆ. ಅಂದ್ರೆ
35 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಅಪರೂಪದ ಹಾವಿನ ಪಳೆಯುಳಿಕೆ ಸಿಕ್ಕಿರುತ್ತೆ. ಅದೆಲ್ಲಿ ಸಿಕ್ಕಿರುತ್ತೆ ಅಂದ್ರೆ ಲಡಾಖ್ ನಲ್ಲಿ ಈ ಒಂದು ಪಳೆಯುಳಿಕೆ ಸಿಕ್ಕಿರುತ್ತೆ. ಸೊ ಆ ಒಂದು ಹಾವನ್ನ ನಾವು ಮ್ಯಾಟ್ಸೋಯಿಡೆ ಅಂತ ಕರಿತೀವಿ. ಸೊ ಈ ಒಂದು ಚಿತ್ರವನ್ನ ನೀವೆಲ್ಲಿ ನೋಡ್ತಾ ಇದ್ದೀರಾ, ಸೊ ದಿಸ್ ಇಸ್ ದ ಫಾಸಿಲ್ ದಟ್ ಇಸ್ ಬಿನ್ ಫೌಂಡ್. ಸೊ ಅದರ ಬೋನ್ಸ್ ನೆಲ್ಲ ಇವಾಗ ಸ್ಟಡಿ ಮಾಡಿ ಇದು ಯಾವ ಪೀರಿಯಡ್ ಅಥವಾ ಯಾವ ಯುಗಕ್ಕೆ ಸೇರಿದೆ ಅಂತ ಒಂದು ಎಸ್ಟಿಮೇಟ್ ಮಾಡಿರ್ತಾರೆ. ಸೊ ಅದನ್ನ ನಾವು ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಅಂದ್ರೆ ಕಾರ್ಬನ್ ಡೇಟಿಂಗ್ ಮಾಡುವುದರ ಮುಖಾಂತರ ಈ ಫಾಸಿಲ್ಸ್ ಏನಿರುತ್ತೆ ಅಥವಾ ಪಳೆಯುಳಿಕೆಗಳು ಏನಿರುತ್ತೆ ಅದರ ಏಜ್ ಅನ್ನ ಪತ್ತೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹಾಗಿದ್ರೆ ಈ ಒಂದು ಸ್ನೇಕ್ ನ ಹೆಸರು ಏನು ಅಂದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಮ್ಯಾಟ್ಸೋಯಿಡೆ ಸ್ನೇಕ್ ಅಂತ ಕರಿತೀವಿ. ಸೊ ಈ ಒಂದು ಸ್ನೇಕ್ ಲಡಾಖ್ ನ ಪ್ರದೇಶದಲ್ಲಿ, ಲಡಾಖ್ ನ ಹಿಮಾಲಯನ್ ರೀಜನ್ ಅಲ್ಲಿ ಇದರ ಒಂದು ಪಳೆಯುಳಿಕೆ ಇವಾಗ ಸಿಕ್ಕಿರುತ್ತೆ. ಹಾಗಿದ್ರೆ ಈ ಒಂದು ಪಳೆಯುಳಿಕೆ ಮುಂಚೆ ಕೂಡ ಇದು ಗೊತ್ತಿತ್ತು. ಸೊ ಇವಾಗ ಹೊಸ ಪಳೆಯುಳಿಕೆ ಕೂಡ ಸಿಕ್ಕಿರುತ್ತೆ. ಸೊ ಮುಂಚೆ ಏನು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಅಂದ್ರೆ ಯಾವ ಯುಗ ಅಥವಾ ಪೀರಿಯಡ್ ಗೆ ಸೇರಿದೆ ಅಂತ ಮುಂಚೆ ಅವರು ಎಸ್ಟಿಮೇಟ್ ಮಾಡಿದ್ರು. ಬಟ್ ಇವಾಗ ಸಿಕ್ಕಿರ್ತಕ್ಕಂಥ ಪಳೆಯುಳಿಕೆಗಳನ್ನ ಅಧ್ಯಯನ ಮಾಡಿದಾಗ ಸೊ ಅದಿನ್ನೂ ಜಾಸ್ತಿ ಎಕ್ಸಿಸ್ಟೆನ್ಸ್ ಇದೆ. ಅಂದ್ರೆ ಜಾಸ್ತಿ ವರ್ಷಗಳು ಮುಂಚೆ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವರ್ಷಗಳಿಗಿಂತ ಅಧಿಕವಾಗಿ ಇದು ಬದುಕಿದೆ, ಅಂದ್ರೆ ಭೂಮಿ ಮೇಲೆ ಇದು ನೆಲೆಯನ್ನ ಊರಿದೆ ಅನ್ನೋ ಒಂದು ಮಾಹಿತಿ ಈ ಒಂದು ಆರ್ಟಿಕಲ್ ಅಥವಾ ರಿಸರ್ಚ್ ಮುಖಾಂತರ ನಾವು ಡಿಸ್ಕಸ್ ಮಾಡ್ತೀವಿ. ಹಾಗಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಜಿಯೋಗ್ರಫಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಟೈಮ್ ಸ್ಕೇಲ್ ಅಂತ ಏನ್ ಕರಿತೀವಿ, ಸೊ ಅದನ್ನ ನಾವು ರೆಫರ್ ಮಾಡ್ಬೇಕಾಗಿರುತ್ತೆ. ಸೊ ಈ ಟೈಮ್ ಸ್ಕೇಲ್ ನ ನಾವು ಯುಯಾನ್, ಎರಾ, ಪೀರಿಯಡ್ ಮತ್ತೆ ಎಪೋಕ್ ಆಗಿ ಡಿವೈಡ್ ಮಾಡಿರ್ತೀವಿ. ಸೊ ಮೇಜರ್ ಆಗಿ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಎರಾಸ್ ನ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಪೆಲಿಯೋಜಾಯಿಕ್, ಮಿಸೋಜಾಯಿಕ್ ಮತ್ತೆ ಸೆನೋಜಾಯಿಕ್ ಎರಾ ಅಂತ ಕರಿತೀವಿ. ಸೊ ಮಿಕ್ಕಿದ್ದೆಲ್ಲ ಪೀರಿಯಡ್ ಮತ್ತೆ ಎಪೋಕ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಅರ್ಲಿಯರ್ ಡಿಟೆಕ್ಷನ್ ಪ್ರಕಾರ ಅಂದ್ರೆ ಈ ಒಂದು ಸ್ನೇಕ್ ನ ಮುಂಚೆ ಮಾಡಿರ್ತಕ್ಕಂಥ ರಿಸರ್ಚ್ ನ ಪ್ರಕಾರ ಇಲ್ಲಿ ಕ್ರೆಟೇಷಿಯಸ್ ಪೀರಿಯಡ್ ಅಂತ ಬರುತ್ತೆ. ಸೊ ಈ ಸ್ನೇಕ್ಗಳು ಲೇಟ್ ಕ್ರೆಟೇಷಿಯಸ್ ಪೀರಿಯಡ್ ಅಲ್ಲಿ ಬದುಕಿದ್ದವು ಮತ್ತೆ ಅದೇ ಒಂದು ಪೀರಿಯಡ್ ಅಲ್ಲಿ ಅವು ನಶಿಸಿ ಹೋಗಿದ್ದವು ಅಂತ ಅರ್ಲಿಯರ್ ಡಿಟೆಕ್ಷನ್ ಮಾಡಿರ್ತಾರೆ. ಅಂದ್ರೆ ಅರ್ಲಿಯರ್ ಡಿಟೆಕ್ಷನ್ ಪ್ರಕಾರ ಮೀಸೋಜಾಯಿಕ್ ನ ಒಂದು ಭಾಗವಾಗಿರ್ತಕ್ಕಂಥ ಕ್ರೆಟೇಷಿಯಸ್ ನಲ್ಲಿ ಅವು ಬದುಕಿ ಸತ್ತೋಗಿರ್ತವೆ ಅಂತ ಹೇಳಿರ್ತಾರೆ. ಸೊ ಈ ಒಂದು ಸ್ಪೀಶೀಸ್ ಏನಿರುತ್ತೆ ಇದು ಸೆನೋಜಾಯಿಕ್ ಎಂಟರ್ ಆಗಿರೋದಿಲ್ಲ ಅಂತ ಅರ್ಲಿಯರ್ ಡಿಟೆಕ್ಷನ್ ಮಾಡಿದ್ರು. ಬಟ್ ಇವಾಗ ಪ್ರಸ್ತುತವಾಗಿ ಫ್ರೆಶ್ ಆಗಿ ಸಿಕ್ಕಿರ್ತಕ್ಕಂಥ ಫಾಸಿಲ್ಸ್ ನ ಅಧ್ಯಯನ ಮಾಡುವುದರ ಮುಖಾಂತರ ಅವು ಕ್ರೆಟೇಷಿಯಸ್ ನಲ್ಲಿ ಅವು ನಶಿಸಿ ಹೋಗಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಅವು ಸೆನೋಜೋಯಿಕ್ ಕೂಡ ಬಂದಿದಾವೆ. ಅಂದ್ರೆ ಮಿಡ್ ಪೆಲಿಯೋಜೀನ್ ಅಂತ ಕರಿತೀವಿ. ಅಂದ್ರೆ ಸೆನೋಜೋಯಿಕ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಪೀರಿಯಡ್ ನ ನಾವು ಪೆಲಿಯೋಜೀನ್ ಅಂತ ಕರಿತೀವಿ. ಸೊ ಈ ಒಂದು ಪೆಲಿಯೋಜೀನ್ ನ ಮಧ್ಯಭಾಗದವರೆಗೂ ಅವು ಬದುಕಿದ್ದವು ಅಂತ ಇವಾಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಇದು ಎಲ್ಲಾ ಕಡೆ, ಅಂದ್ರೆ ಇದನ್ನ ನಾವು ಗೊಂಡ್ವಾನಾ ರೀಜನ್ ಅಂತ ಕರಿತೀವಿ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗೊಂಡ್ವಾನಾ ರೀಜನ್ ಅಲ್ಲಿ ಅವು ಮಿಡ್ ಪೆಲಿಯೋಜೀನ್ ವರ್ಗೂ ಬದುಕಿದ್ವು ಅಂತ ಎಸ್ಟಿಮೇಟ್ ಮಾಡ್ಲಾಗ್ತಾ ಇದೆ. ಎಕ್ಸೆಪ್ಟ್ ಆಸ್ಟ್ರೇಲಿಯಾ, ಅಂದ್ರೆ ಆಸ್ಟ್ರೇಲಿಯಾ ಒಂದೇ ಒಂದು ಕಂಟ್ರಿಯಲ್ಲಿ ಅವು ಈ ಸೆನೋಜೋಯಿಕ್ ನ ಕ್ವಾಟರ್ನರಿ ಅಂದ್ರೆ ಲಾಸ್ಟ್ ಪೀರಿಯಡ್ ಏನಿದೆ, ಲಾಸ್ಟ್ ಪೀರಿಯಡ್ ನಲ್ಲಿ ಬರ್ತಕ್ಕಂಥ ಪ್ಲಿಯೋಸ್ಟೋಸೀನ್ ಅಂತ ಕರಿತೀವಿ. ಸೊ ಈ ಒಂದು ಎಪೋಕ್ ವರ್ಗೂ ಅವು ಬದುಕಿದ್ವು. ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಅವು ತುಂಬಾ ಅಧಿಕ ವರ್ಷಗಳ ಕಾಲ ಅವು ಬದುಕಿದ್ವು ಅಂತ ಈ ಒಂದು ರಿಸರ್ಚ್ ನ ಪ್ರಕಾರ ಹೇಳಲಾಗ್ತಾ ಇದೆ. ಸೊ ಪ್ರಸ್ತುತವಾಗಿ ನಾವಿರ್ತಕ್ಕಂಥದ್ದು ಹ್ಯಾಲೋಜೀನ್ ನಲ್ಲಿ ನಾವಿರ್ತಕ್ಕಂಥ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಎರಾ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ಗೋಂಡ್ವಾನಾ ರೀಜನ್ ಅಂತ. ಏನದು ಗೋಂಡ್ವಾನಾ ರೀಜನ್ ಅಂದ್ರೆ, ಸೊ ಈ ಸ್ನೇಕ್ಗಳು ಇದ್ದಿರ್ತಕ್ಕಂಥ ಒಂದು ರೀಜನ್ ನ ನಾವು ಗೋಂಡ್ವಾನಾ ರೀಜನ್ ಅಂತ ಕರಿತೀವಿ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಇದು ಕೂಡ ಸ್ವಲ್ಪ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಭೂಮಿ ಉಗಮ ಆದಾಗ ಅದು ಒಂದೇ ಒಂದು ಸಿಂಗಲ್ ಲ್ಯಾಂಡ್ ಪ್ಲೇಟ್ ಇತ್ತು. ಅಂದ್ರೆ ನಮ್ಮ ಭೂಮಿ ಏನಿರುತ್ತೆ ಅದು ಇವಾಗಿರ್ತಕ್ಕಂಥ ಕಾಂಟಿನೆಂಟ್ಸ್ ತರ ಡಿವೈಡ್ ಆಗಿರಲ್ಲ, ಅದು ಒಂದೇ ಒಂದು ಪ್ಲೇಟ್ ಅಥವಾ ಒಂದೇ ಒಂದು ಫಲಕ ಇತ್ತು ಅಂತ ಸೈಂಟಿಸ್ಟ್ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಈ ಒಂದು ಸಿಂಗಲ್ ಪ್ಲೇಟ್ ಏನಿರುತ್ತೆ ಅದನ್ನ ನಾವು ಪ್ಯಾಂಜಿಯಾ ಅಂತ ಕರಿತಾ ಇದ್ವಿ. ಈ ಪ್ಯಾಂಜಿಯಾ ಏನಾಗುತ್ತಂದ್ರೆ ಕಾಲಕ್ರಮೇಣ ಈ ಒಂದೇ ಒಂದು ಪ್ಲೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಟ್ ಏನಿರುತ್ತೆ ಅಂದ್ರೆ ಕಾಂಟಿನೆಂಟಲ್ ಪ್ಲೇಟ್ ಏನಿರುತ್ತೆ, ಸೊ ಅದು ಬ್ರೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬ್ರೇಕ್ ಆಗಿ ಮೇಜರ್ ಆಗಿ ಎರಡು ಫ್ರಾಕ್ಷನ್ಸ್ ಆಗಿ ಡಿವೈಡ್ ಆಗುತ್ತೆ. ಒಂದನ್ನ ಲೌರೇಷಿಯಾ ಅಂತ ಕರಿತೀವಿ, ಇನ್ನೊಂದನ್ನ ಗೋಂಡ್ವಾನಾ ಅಂತ ಕರಿತೀವಿ. ಸೊ ನಾನ್ ಮುಂಚೆನೆ ಹೇಳ್ದಾಗೆ ಗೋಂಡ್ವಾನಾ ಈ ಲೋವರ್ ಪೋರ್ಷನ್ ನಾವು ಗೋಂಡ್ವಾನಾ ಅಂತ ಕರಿತೀವಿ, ಅಪ್ಪರ್ ಪೋರ್ಷನ್ ನಾವು ಲೌರೇಷಿಯಾ ಅಂತ ಕರಿತೀವಿ. ಸೊ ಹಾಗಿದ್ರೆ ಈ ಸ್ನೇಕ್ಗಳು ಈ ಗೋಂಡ್ವಾನಾ ರೀಜನ್ ಅಲ್ಲಿ ಬದುಕಿದ್ವು ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೇಜರ್ಲಿ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಇಲ್ಲಿ ಬರುತ್ತೆ. ಆಸ್ಟ್ರೇಲಿಯಾ ಇಲ್ಲಿ ಬರುತ್ತೆ, ಇಂಡಿಯಾ ಇಲ್ಲಿ ಬರುತ್ತೆ. ಸೊ ಪ್ರಮುಖವಾಗಿ ಇಂಡಿಯಾ ಮತ್ತೆ
ಆಸ್ಟ್ರೇಲಿಯಾದಲ್ಲಿದ್ವು. ಬಟ್ ಆಸ್ಟ್ರೇಲಿಯಾದಲ್ಲಿ ಲಾಂಗ್ ಲಿವಿಂಗ್ ಅಂದ್ರೆ ಅತ್ಯಂತ ಅಧಿಕ ವರ್ಷಗಳ ಕಾಲ ಅವು ಬದುಕಿದ್ವು ಅಂತ ಈ ಒಂದು ರಿಸರ್ಚ್ ಮುಖಾಂತರ ಹೇಳಲಾಗ್ತಾ ಇದೆ. ಸೊ ಇವಾಗ ಪ್ರಸ್ತುತವಾಗಿ ಇವಾಗ ಲೌರೇಷಿಯಾ ಮತ್ತೆ ಗೊಂಡ್ವಾನ ಏನಿತ್ತು ಆ ಪ್ಲೇಟ್ಸ್ ಮತ್ತೆ ಬ್ರೇಕ್ ಆಗಿ ಇವಾಗ ಪ್ರಸ್ತುತವಾಗಿ ನಾವು ಏನ್ ಕಾಣ್ತಾ ಇದೀವಿ 7 ಕಾಂಟಿನೆಂಟ್ಸ್. ಸೊ ಆ 7 ಕಾಂಟಿನೆಂಟ್ಸ್ ಆಗಿ ಡಿವೈಡ್ ಆಗಿದೆ ಅಂತ ಸೈಂಟಿಸ್ಟ್ ಹೇಳ್ತಾ ಇರ್ತಕ್ಕಂಥ ಒಂದು ಮೂಲವಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಮ್ಯಾಟ್ಸೋಯಿಡೆ ಸ್ನೇಕ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಏನ್ ಎಕ್ಸ್ಪ್ಲೇನ್ ಮಾಡಿದೆ ಎವ್ರಿಥಿಂಗ್ ಇಲ್ಲಿ ಟೆಕ್ಸ್ಟ್ ರೂಪದಲ್ಲಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಇನ್ಫಾರ್ಮೇಶನ್. ದಿಸ್ ಇಸ್ ಜಸ್ಟ್ ಫಾರ್ ನೋಟ್ಸ್ ಮೇಕಿಂಗ್. ಸೊ ಈ ಎಲ್ಲಾ ಕಾನ್ಸೆಪ್ಟ್ ನಾನು ಇಲ್ಲಿ ಏನ್ ಡಿಸ್ಕಸ್ ಮಾಡಿದ್ದೀನಿ ಸೊ ಇದನ್ನ ನೀವು PDF ಅಲ್ಲಿ ವಾಚ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವಾಗ ನ್ಯೂಲಿ ಡಿಸ್ಕ್ರೈಬ್ಡ್ ಸ್ಪೀಶೀಸ್ ಏನಿದೆ ಅಂದ್ರೆ ಹೊಸದಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಆ ಪಳೆಯುಳಿಕೆ ಏನಿದೆ ಸೊ ಅದನ್ನ ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ ಅಂದ್ರೆ ವಾಡಿಯಾ ಇನ್ಸ್ಟಿಟ್ಯೂಟ್ ನಲ್ಲಿ ಇದನ್ನ ಸ್ಟೋರ್ ಮಾಡ್ತಾ ಇದ್ದಾರೆ. ಈ ವಾಡಿಯಾ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಆಟೋನಾಮಸ್ ಇನ್ಸ್ಟಿಟ್ಯೂಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಲಾಖೆಯ ಒಂದು ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ. ಸೊ ಇಲ್ಲಿ ಇದರ ರಿಪೋಸಿಟರೀಸ್ ಏನಿರುತ್ತೆ ಅಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. With this, let's get into the third article. This is about an achievement so that is related to climbing of Mount Everest. So ಈ Mount Everest ಅನ್ನ ಶಿಖರವನ್ನ ಏರಿರ್ತಕ್ಕಂಥದ್ದು. ಸೊ ಇದು 10ನೇ ಬಾರಿಗೆ ಸೊ 10th ಟೈಮ್ ಈ ಒಬ್ಬ ಮಹಿಳೆ ಸೊ ಇವ್ರನ್ನ ನಾವು ಶರ್ಪಾ ವಿಮೆನ್ ಅಂತ ಕರಿತೀವಿ. ಸೊ ಇವರು ಈ ಹಿಮಾಲಯವನ್ನ ಸರಿಸುಮಾರು 10 ಟೈಮ್ಸ್ ಇದನ್ನ ಸಕ್ಸಸ್ಫುಲ್ ಆಗಿ ಕ್ಲೈಮ್ ಮಾಡಿರ್ತಾರೆ. ಸೊ ಅವರ ಅರ್ಲಿಯರ್ ರೆಕಾರ್ಡ್ ಏನಿತ್ತು 9 ಸಾರಿ ಒಬ್ಬಳೇ ಮಹಿಳೆ 9 ಬಾರಿ ಏನು ಹಿಮಾಲಯ ಪರ್ವತವನ್ನ ಹತ್ತಿರ್ತಾರೆ ಮೌಂಟ್ ಎವರೆಸ್ಟ್ ನ ಹತ್ತಿರ್ತಾರೆ. ಸೊ ಅದನ್ನ ಮತ್ತೆ ಅವರೇ ಬ್ರೇಕ್ ಮಾಡಿರ್ತಾರೆ. ಸೊ ಇವರು ನೇಪಾಳಿ ಶರ್ಪಾ ಬ್ರೋಕ್ ಹರ್ ಓನ್ ರೆಕಾರ್ಡ್ ಅಂದ್ರೆ ಅವರ ಸ್ವಂತ ದಾಖಲೆ ಏನಿತ್ತು ಸೊ ಅದನ್ನೇ ಅವರು 10th ಟೈಮ್ ಕ್ಲೈಮ್ ಮಾಡೋದ್ರ ಮುಖಾಂತರ ಮುರಿದಿರ್ತಾರೆ. ಸೊ ಕ್ಲೈಂಬಿಂಗ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್ ಅಂದ್ರೆ ಪ್ರಪಂಚದ ಅತ್ಯುನ್ನತ ಶಿಖರ ಅಂತ ನಾವ್ ಏನ್ ಕರಿತೀವಿ ಮೌಂಟ್ ಎವರೆಸ್ಟ್ ನ 10ನೇ ಬಾರಿಗೆ ಅವರು ಏರಿ ಒಂದು ರೆಕಾರ್ಡ್ ಅನ್ನ ಮಾಡಿರ್ತಾರೆ. ಸೊ ಇವರು ಹತ್ತಿರ್ತಕ್ಕಂಥದ್ದು 8,849 ಮೀಟರ್ಸ್ ಅಂತ ಇಲ್ಲಿ ದಾಖಲೆ ಮಾಡಲಾಗಿದೆ. ಆಕ್ಚುಲಿ ಈ ಒಂದು ಡೈಮೆನ್ಷನ್ ಏನಿರುತ್ತೆ ಅಥವಾ ಈ ಪೀಕ್ ಏನಿರುತ್ತೆ ಸೊ ಅದನ್ನ ರೀಸೆಂಟ್ ಆಗಿ 2020ರಲ್ಲಿ ರಿವೈಸ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ನಾನು ಫರ್ದರ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ದಿಸ್ ಸಕ್ಸಸ್ಫುಲ್ ಅಸೆಂಟ್ ವಾಸ್ ಹರ್ 10th ದಿ ಮೋಸ್ಟ್ ಟೈಮ್ಸ್ ಎನಿ ವುಮನ್ ಹ್ಯಾಸ್ ಕ್ಲೈಮ್ಡ್ ಎವರೆಸ್ಟ್. ಅಂದ್ರೆ ಈ ಒಂದು ಹಿಮಾಲಯ ಪರ್ವತ ಅಥವಾ ಮೌಂಟ್ ಎವರೆಸ್ಟ್ ನ ಏರಿರ್ತಕ್ಕಂಥ ಮಹಿಳೆಯರಲ್ಲಿ 10 ಟೈಮ್ಸ್ ಸಕ್ಸಸ್ಫುಲ್ ಆಗಿ ಮೌಂಟ್ ಎವರೆಸ್ಟ್ ನ ಕ್ಲೈಮ್ ಮಾಡಿರ್ತಕ್ಕಂಥ ಒಬ್ಬ ಅಥವಾ ಏಕೈಕ ಮಹಿಳೆ ಇವರೇ ಆಗಿರ್ತಾರೆ. ಅವರ ಹೆಸರನ್ನ ನಾವು ಲಕ್ಪಾ ಶರ್ಪಾ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಬಿಫೋರ್ 2020 ಚೈನೀಸ್ ಮತ್ತೆ ನೇಪಾಳಿ ಅಥಾರಿಟೀಸ್ ಈ ಒಂದು ಮೌಂಟ್ ಎವರೆಸ್ಟ್ ನ ಒಂದು ಮೆಷರ್ ಮಾಡಿರ್ತಾರೆ. ಸೊ ಅದರ ಪ್ರಕಾರ ರಿವೈಸ್ಡ್ ಡೈಮೆನ್ಷನ್ ಅಥವಾ ಲೆಂತ್ ಎಷ್ಟಿರುತ್ತೆ ಅಂದ್ರೆ 8,848.86 ಮೀಟರ್ಸ್ ಇರುತ್ತೆ. ಸೊ ಇಷ್ಟು ಒಂದು ವಿಸ್ತೀರ್ಣವನ್ನ ಅಥವಾ ಡಿಸ್ಟೆನ್ಸ್ ನ ಅವರು 10 ಟೈಮ್ಸ್ ಹತ್ತಿರ್ತಾರೆ. ಹಾಗಿದ್ರೆ ಫಸ್ಟ್ ಟೈಮ್ ಈ ಮೌಂಟ್ ಎವರೆಸ್ಟ್ ನ ಹತ್ತಿದ್ದಕ್ಕಂಥವ್ರು ಯಾರು ಅಂದ್ರೆ ಇಟ್ ವಾಸ್ ಇನ್ ದ ಇಯರ್ 1953. 1953ರಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ನ ಕ್ಲೈಮ್ ಮಾಡಿರ್ತಾರೆ. ಯಾರು ಅಂದ್ರೆ ಎಡ್ಮಂಡ್ ಹಿಲರಿ ಮತ್ತೆ ತೆಂಜಿಂಗ್ ನಾರ್ಗೆ ಅಂತ ಕರಿತೀವಿ. ಸೊ ಇವರು ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ನ ಹತ್ತಿರ್ತಾರೆ. ಸೊ ದಿಸ್ ಇಸ್ ವಾಟ್ ಮೌಂಟ್ ಎವರೆಸ್ಟ್ ಆಕ್ಚುಲಿ ಕಮ್ಸ್ ಇನ್ ನೇಪಾಳ ಅಲ್ಲಿ ಬರ್ತಕ್ಕಂಥ ಒಂದು ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಹೈಯೆಸ್ಟ್ ಪೀಕ್. ಸೊ ಇಲ್ಲಿವರೆಗೂ ಅವರು ಹತ್ತಿ ಈ ಒಂದು ದಾಖಲೆಯನ್ನ ಮಾಡಿರ್ತಾರೆ. ಸೊ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿರುತ್ತೆ ಅಂದ್ರೆ ವಿಶ್ವ ಪರಂಪರೆಯ ತಾಣಗಳಲ್ಲೂ ಕೂಡ ಮೌಂಟ್ ಎವರೆಸ್ಟ್ ನ ಸೇರಿಸಲಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಆರ್ಟಿಕಲ್. So this is about ನ್ಯೂ ಚೀಫ್ ಆಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಈ ಒಂದು ಚುನಾವಣಾ ಆಯೋಗ ಏನಿರುತ್ತೆ ಸೊ ಇದಕ್ಕೆ ಹೊಸ ಚೀಫ್ ನ ಆಯ್ಕೆ ಮಾಡಿರ್ತಾರೆ. ಸೊ ಅವರ ಹೆಸರೇನು ಅಂದ್ರೆ ರಾಜೀವ್ ಕುಮಾರ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವ್ರ ಮುಂಚೆ ಎಲೆಕ್ಷನ್ ಕಮಿಷನರ್ ಆಗಿದ್ರು ಅಂದ್ರೆ ಚುನಾವಣಾ ಆಯುಕ್ತರಾಗಿದ್ರು. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ನೀವು, ಎಲೆಕ್ಷನ್ ಕಮಿಷನರೇ ಬೇರೆ ಅಂದ್ರೆ ಚುನಾವಣಾ ಆಯುಕ್ತ ಅಂದ್ರೇನೆ ಬೇರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಮುಖ್ಯ ಚುನಾವಣಾ ಆಯುಕ್ತರಂದ್ರೇನೆ ಬೇರೆ. ಅಂದ್ರೆ ಇವರು ಆಲ್ರೆಡಿ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ. ಇವಾಗ ಏನಾಗ್ತಾ ಇದ್ದಾರೆ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಮುಖ್ಯ ಚುನಾವಣಾ ಆಯುಕ್ತರಾಗಿ ಇವಾಗ ಇವ್ರನ್ನ ನೇಮಕ ಮಾಡ್ತಾ ಇದ್ದಾರೆ. ಸೊ ಮುಂದೆ ಬರ್ತಕ್ಕಂತ 2022ರ ಲೋಕಸಭೆ ಚುನಾವಣೆ ಏನಿದೆ ಸೊ ಅದು ಇವರ ಒಂದು
ಏನೋ ಒಂದು ಟೆನ್ಯೂರ್ ನಲ್ಲಿ ಈ ಒಂದು ಎಲೆಕ್ಷನ್ಸ್ ಅಥವಾ ಚುನಾವಣೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಚಾರ್ಜ್ ಅಂದ್ರೆ ಅವರ ಅಧಿಕಾರವನ್ನ ಮಾರ್ಚ್ ಮೇ 15ರಂದು ತಮ್ಮ ಅಧಿಕಾರವನ್ನ ಅವರು ವಹಿಸಿಕೊಳ್ಳಲಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಇದ್ದಿರ್ತಕ್ಕಂತ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಅಂದ್ರೆ ಸುಶೀಲ್ ಚಂದ್ರ ಅವರು ಇದಕ್ಕಿಂತ ಮುಂಚೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ. ಸೊ ಇವರು ಫೆಬ್ರವರಿ 2025ರವರೆಗೆ ಭಾರತ ದೇಶದ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ. ಸೊ ಫೆಬ್ರವರಿ 2025ಕ್ಕೆ ಅವರಿಗೆ ಏಜ್ 65 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ್ಮೇಲೆ ಅವರು ಆ ಒಂದು ಪೊಸಿಷನ್ ನ ಬಿಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಹೂ ಇಸ್ ದಿ ಕರೆಂಟ್ ಚೇರ್ ಅಸೋಸಿಯೇಷನ್ ಆಫ್ ಏಷ್ಯನ್ ಎಲೆಕ್ಷನ್ ಅಥಾರಿಟೀಸ್. 2 ಡೇಸ್ ಹಿಂದೆ ಈ ಒಂದು ಆರ್ಟಿಕಲ್ ನಾನು ಡಿಸ್ಕಸ್ ಮಾಡಿದ್ದೆ. ಈ ಒಂದು ಏಷ್ಯಾದ ಎಲೆಕ್ಷನ್ ಅಥಾರಿಟೀಸ್ ಒಂದು ಒಕ್ಕೂಟ ಇರುತ್ತೆ. ಈ ಒಂದು ಒಕ್ಕೂಟಕ್ಕೆ ಹೊಸ ಚೇರ್ ಕಂಟ್ರಿನ ನೇಮಕ ಮಾಡಿರ್ತಾರೆ. ಆ ಕಂಟ್ರಿ ಯಾವುದು, ಆ ಕಂಟ್ರಿ ನೇಮಕ ಆಗಿರ್ತಕ್ಕಂಥ ಅವಧಿ ಯಾವುದು, ಇದಕ್ಕಿಂತ ಮುಂಚೆ ಯಾವ ಒಂದು ಕಂಟ್ರಿ ಇತ್ತು, ಸೊ ಇದನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನಮ್ಗೆ ತಿಳಿಸಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಭಾರತ ದೇಶದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಚುನಾವಣಾ ಆಯೋಗದ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಶನ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಮ್ಮ ಒಂದು ಭಾರತ ದೇಶದ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ, ಒಂದು ಸಂವಿಧಾನಿಕ ಸಂಸ್ಥೆ ಆಗಿರುತ್ತೆ. ದಿಸ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್. ಸೊ ಭಾರತ ದೇಶದ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಆಯೋಗ ಇದಾಗಿರುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟು ಕಂಡಕ್ಟ್ ಅಂಡ್ ರೆಗ್ಯುಲೇಟ್ ಎಲೆಕ್ಷನ್ಸ್ ಇನ್ ದ ಕಂಟ್ರಿ. ಸೊ ನಮ್ಮ ದೇಶದಲ್ಲಿ ಚುನಾವಣೆಗಳನ್ನ ನಡೆಸಲು ಮತ್ತು ನಿಯಂತ್ರಣ ಮಾಡಲಿಕ್ಕೆ ಭಾರತದ ಸಂವಿಧಾನದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಯಾವ ಆರ್ಟಿಕಲ್ ಜೊತೆ ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಆರ್ಟಿಕಲ್ ನಂಬರ್ 324 ಅಥವಾ 324ನೇ ಸಂವಿಧಾನದ ನಿಧಿಯ ಪ್ರಕಾರ ಇವರಿಗೆ ಏನೇನ್ ಪವರ್ಸ್ ಇರುತ್ತಂದ್ರೆ, ಪವರ್ಸ್ ಆಫ್ ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಟು ದ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್, ದಿ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಿ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಶೆಲ್ ಬಿ ವೆಸ್ಟೆಡ್ ಇನ್ ಎಲೆಕ್ಷನ್ ಕಮಿಷನ್. ಅಂದ್ರೆ ಈ ಒಂದು ವಿಧಿಯ ಪ್ರಕಾರ 324ನೇ ವಿಧಿಯ ಪ್ರಕಾರ ಸಂಸತ್ತಾಗಿರ್ಬೋದು, ರಾಜ್ಯ ಶಾಸಕಾಂಗಗಳು, ಭಾರತದ ರಾಷ್ಟ್ರಪತಿಗಳ ಕಚೇರಿ, ಭಾರತದ ಉಪರಾಷ್ಟ್ರಪತಿಗಳ ಕಚೇರಿ, ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ, ನಿಯಂತ್ರಣದ ಎಲ್ಲ ಅಧಿಕಾರಗಳನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಾರೆ. ಹಾಗಿದ್ರೆ ಭಾರತದಲ್ಲಿ ಇರ್ತಕ್ಕಂತ ಕೆಲವು ಆಟೋನಮಸ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ ಅಂದ್ರೆ ಸ್ವಾಯತ್ತ ಸಂಸ್ಥೆಗಳು ಅಂತ ನಾವೇನ್ ಕರಿತೀವಿ. ಸೊ ಅದರಲ್ಲಿ ಚುನಾವಣಾ ಆಯೋಗ ಕೂಡ ಒಂದು ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ. ಸ್ವಾಯತ್ತ ಸಂಸ್ಥೆ ಅಂದ್ರೆ ಟು ಟೆಲ್ ಯು ಇನ್ ವೆರಿ ಬ್ರೀಫ್ ಮ್ಯಾನರ್, ಅದರ ಮೇಲೆ ಗವರ್ನಮೆಂಟ್ ಅಥವಾ ಸರ್ಕಾರದ ಇನ್ಫ್ಲೂಯೆನ್ಸ್ ಏನೂ ಇರೋದಿಲ್ಲ. ಆ ರೀತಿಯ ಒಂದು ಸಂಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗ ಕೂಡ ಒಂದಾಗಿರುತ್ತೆ. ಹಾಗಿದ್ರೆ ಚುನಾವಣಾ ಆಯೋಗದ ಜೊತೆಗೆ ಬೇರೆ ಯಾವ್ದಾವ್ದು ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಆಗಿರತ್ತಂದ್ರೆ ಜುಡಿಷಿಯರಿ, ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಮ ಒಂದು ಉನ್ನತ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಅದಾದ್ಮೇಲೆ ಯೂನಿಯನ್ ಪಬ್ಲಿಕ್ ಸರ್ವಿಸಸ್ ಕಮಿಷನ್ ಅಂದ್ರೆ ನಮ್ಮ ಒಂದು UPSC ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಕ್ಕಂಥ ಬಾಡಿ. ಅದಾದ್ಮೇಲೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ಇವರು ಈ ಎಲ್ಲಾ ಸಂಸ್ಥೆಗಳು ಸ್ವಾಯತ್ತ ಮತ್ತು ಸ್ವತಂತ್ರ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳಾಗಿರುತ್ತೆ. ಸೊ ಚುನಾವಣಾ ಆಯೋಗವನ್ನ ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 25ನೇ ಜನವರಿ 1950 ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಒರಿಜಿನಲಿ ಇಟ್ ಹ್ಯಾಡ್ ಓನ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್. ಅಂದ್ರೆ ಇದು ಸ್ಥಾಪನೆ ಆದಾಗ ಮೂಲವಾಗಿ ಇದರಲ್ಲಿ ಒಬ್ಬರೇ ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು ಇದ್ರು. ಇವಾಗ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಎಲೆಕ್ಷನ್ ಕಮಿಷನರ್ಸ್ ಅಥವಾ ಚುನಾವಣಾ ಆಯುಕ್ತರನ್ನ ಕೂಡ ಸೇರಿಸಲಾಗಿರುತ್ತೆ. ಸೊ ಈ ಒಂದು ಅಮೆಂಡ್ಮೆಂಟ್ ಯಾವಾಗಾಯ್ತು ಅಂದ್ರೆ ಈ ಒಂದು ಎಲೆಕ್ಷನ್ಸ್ ಕಮಿಷನರ್ ಅಮೆಂಡ್ಮೆಂಟ್ ಆಕ್ಟ್ 1989 ನ ಪ್ರಕಾರ ಅಂದ್ರೆ ಚುನಾವಣಾ ಕಮಿಷನರ್ ತಿದ್ದುಪಡಿ ಕಾಯ್ದೆ 1981 ಪ್ರಕಾರ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರೋದು ನಾವು 1 ಜನವರಿ 1990 ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಇದರ ಪ್ರಕಾರ ಈ ಕಮಿಷನ್ ಏನಿರುತ್ತೆ ಇಟ್ ಟರ್ನ್ಡ್ ಇಂಟು ಮಲ್ಟಿ ಮೆಂಬರ್ ಬಾಡಿ. ಸೊ ಮುಂಚೆ ಚೀಫ್ ಎಲೆಕ್ಷನ್ ಕಮಿಷನರ್ ಒಬ್ಬರೇ ಒಬ್ರು ಮಾತ್ರ ಇದ್ರು. ಈ ಒಂದು ತಿದ್ದುಪಡಿಯ ಪ್ರಕಾರ ಇದು ಬಹು ಸದಸ್ಯ ಸಂಸ್ಥೆಯಾಗಿ ಪರಿವರ್ತನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದ್ರೆ 3 member commissions has been in the operation since then. ಸೊ ಆ ಒಂದು ಬದಲಾವಣೆಯ ನಂತರ ಈ ಒಂದು ಸಂಸ್ಥೆಯಲ್ಲಿ 3 ಸದಸ್ಯರ ಆಯೋಗ ಇವಾಗ ಕಾರ್ಯನಿರ್ವಹಿಸ್ತಾ ಇದೆ. ಅದಾದ್ಮೇಲೆ ಡಿಸಿಷನ್ಸ್ ಬೈ ದಿ ಕಮಿಷನ್ ಆರ್ ಮೇಡ್ ಬೈ ದಿ ಮೆಜಾರಿಟಿ ವೋಟ್. ಸೊ ಇಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಿದ್ದರೆ ಬಹುಮತದ ಮತದಿಂದ ಮಾಡಲಾಗುತ್ತೆ. ಸೊ 3 ಜನ ಏನಿರ್ತಾರೆ ಅದರಲ್ಲಿ ಮೆಜಾರಿಟಿ ವೋಟ್ ಯಾವ್ದು ಬರುತ್ತೆ ಸೊ ಅದರ ಮುಖಾಂತರ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಅದಾದ್ಮೇಲೆ ಆ 3 ಜನ ಯಾರ್ಯಾರು ಅಂದ್ರೆ ಒಬ್ಬರನ್ನ ನಾವು
ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ, ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಸೊ ಇನ್ನು ಇಬ್ಬರನ್ನ ನಾವು ಬರೀ ಎಲೆಕ್ಷನ್ ಕಮಿಷನರ್ಸ್ ಅಥವಾ ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಸೊ ಇವ್ರು ಯಾರಾಗಿರ್ತಾರೆ ಅಂದ್ರೆ ಯೂಶುವಲಿ ರಿಟೈರ್ಡ್ IAS ಆಫೀಸರ್ಸ್ ಅಥವಾ ನಿವೃತ್ತ IAS ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡ್ತಾರೆ. ಸೊ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರೀಸ್ ಮತ್ತೆ ಅಲೋಯನ್ಸ್ ಅಂದ್ರೆ ಅವರ ಒಂದು ಸಂಬಳ ಮತ್ತೆ ಭತ್ಯೆಗಳು ಯಾವುದಕ್ಕೆ ಸಮ ಆಗಿರುತ್ತಂದ್ರೆ ದೇ ಆರ್ ಆನ್ ಪಾರ್ ವಿತ್ ದಿ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆಸ್ ಪರ್ ದಿ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ ರೂಲ್ಸ್ 1992. ಸೊ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ನಿಯಮಗಳು 1992ರ ಪ್ರಕಾರ ಈ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ಸಂಬಳ ಮತ್ತು ಭತ್ಯೆಗಳು ಭಾರತ ದೇಶದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಕೊಡ್ಲಾಗುತ್ತೆ. ಸೊ ಅದಾದ್ಮೇಲೆ ಈ ಚೀಫ್ ಎಲೆಕ್ಷನ್ ಕಮಿಷನರ್ ನ ಯಾವ ರೀತಿ ರಿಮೂವ್ ಮಾಡಬಹುದು ಅಥವಾ ಅವ್ರನ್ನ ಯಾವ ರೀತಿಯಲ್ಲಿ ಆ ಒಂದು ಪೋಸ್ಟ್ ನಿಂದ ತೆಗೆದು ಹಾಕ್ಬಹುದು ಅಂದ್ರೆ ಇಟ್ ಈಸ್ ಸಿಮಿಲರ್ ಟು ದಿ ರಿಮೂವಲ್ ಆಫ್ ದಿ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ಹೇಗೆ ತೆಗೆದಾಕ್ತಾರೋ ಅದೇ ಪ್ರೊಸೀಜರ್ ಅಲ್ಲಿ ಚೀಫ್ ಎಲೆಕ್ಷನಲ್ ಕಮಿಷನರ್ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಕೂಡ ರಿಮೂವ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ಅ ರೆಸಲ್ಯೂಷನ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ or 2/3 majority in both Lok Sabha and Rajya Sabha on the grounds of proved misbehavior or incapacity. So ivrna enadru suppose ಅನುಚಿತ ವರ್ತನೆ ಅಥವಾ ಅವರು ಆ ಒಂದು ಪೊಸಿಷನ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅಸಮರ್ಥರು ಅಂತ ಏನಾದ್ರೂ ನಿರ್ಧಾರ ಆದಾಗ ಭಾರತದ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ 3/2 ಬಹುಮತವನ್ನ ಪಡೆದುಕೊಂಡು ಅವ್ರನ್ನ ಆ ಒಂದು ಪೊಸಿಷನ್ ಇಂದ ತೆಗೆದು ಹಾಕ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಹೌ ದೇ ಕ್ಯಾನ್ ರಿಮೂವ್ ಚೀಫ್ ಎಲೆಕ್ಷನ್ ಕಮಿಷನರ್. ಸೊ ಇವಾಗ ಎಲೆಕ್ಷನ್ ಕಮಿಷನರ್ಸ್ ನ ಹೇಗ್ ರಿಮೂವ್ ಮಾಡ್ತಾರೆ ಅಂದ್ರೆ ಸೊ ರಿಮೂವ್ಡ್ ಬೈ ದಿ ಪ್ರೆಸಿಡೆಂಟ್. ಸೊ ನಮ್ಮ ದೇಶದ ರಾಷ್ಟ್ರಪತಿಗಳು ಅವ್ರನ್ನ ರಿಮೂವ್ ಮಾಡ್ತಕ್ಕಂತ ಅಧಿಕಾರವನ್ನ ಕೊಟ್ಟಿರ್ತಾರೆ ಆನ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಚೀಫ್ ಎಲೆಕ್ಷನ್ ಕಮಿಷನರ್. ಅಂದ್ರೆ ಇದಕ್ಕೆ ಮುಖ್ಯ ಚುನಾವಣಾ ಆಯುಕ್ತರು ಏನಿರ್ತಾರೆ ಅವರು ಶಿಫಾರಸು ಮಾಡಿದಾದ್ಮೇಲೆ ರಾಷ್ಟ್ರಪತಿಗಳು ಚುನಾವಣಾ ಆಯುಕ್ತರನ್ನ ತೆಗೆದು ಹಾಕ್ಲಿಕ್ಕೆ ಅವರಿಗೆ ಅಧಿಕಾರವನ್ನ ಕೊಟ್ಟಿರ್ತಾರೆ. ಸೊ ಇದುವರೆಗೂ ಭಾರತ ದೇಶದ ಇತಿಹಾಸದಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಹ್ಯಾಸ್ ನೆವರ್ ಬೀನ್ ಇಂಪೀಚ್ಡ್ ಇನ್ ದಿ ಇಂಡಿಯಾ. ಸೊ ಇನ್ ಇಂಡಿಯಾ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಎಂದಿಗೂ ದೋಷಾರೋಪಣೆ ಮಾಡಲಾಗಿಲ್ಲ. ದಿ ಕಮಿಷನ್ ಈಸ್ ಸರ್ವ್ಡ್ ಬೈ ಇಟ್ ಸೆಕ್ರೆಟರಿಯೇಟ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ. ಅಂದ್ರೆ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂದ್ರೆ ನವದೆಹಲಿಯಲ್ಲಿ ಇದರ ಕಾರ್ಯದರ್ಶಿಗಳ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ನಾವು ಎಲೆಕ್ಷನ್ ಕಮಿಷನ್ ಬಗ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. With this, let's get into the fifth article. This is about International Museum Day ಅಥವಾ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ 18ನೇ ಮೇ ಆಚರಣೆ ಮಾಡ್ತೀವಿ. ಸೊ ಹಾಗಿದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ದಿನದ ಸಲುವಾಗಿ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಮ್ಯೂಸಿಯಂಸ್ ಇರುತ್ತೋ ಅಲ್ಲೆಲ್ಲ ಒಂದು ವಾರದ ಒಂದು ಪ್ರೋಗ್ರಾಮ್ಸ್ ನ ಇಲ್ಲಿ ಆರ್ಗನೈಸ್ ಮಾಡ್ಲಾಗ್ತಾ ಇದೆ. ಸೊ ಇದ್ರ ಜೊತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದನ್ನ ವಾರ್ಷಿಕವಾಗಿ ಸೆಲೆಬ್ರೇಟ್ ಮಾಡ್ತಾ ಒಂದು ಡೇ ಆಗಿರುತ್ತೆ. ಆನ್ಯುಯಲಿ ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ಕೋಆರ್ಡಿನೇಷನ್ ವಿತ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಮ್ಸ್. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೌನ್ಸಿಲ್ ಇರುತ್ತೆ, ಅದನ್ನ ನಾವು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಮ್ಸ್ ಅಂತ ಕರಿತೀವಿ. ಸೊ ಈ ದಿನವನ್ನ ICOM ಅಂತಕ್ಕಂಥದ್ದು ಪ್ರತಿ ವರ್ಷ ಆಯೋಜನೆ ಮಾಡುತ್ತೆ. ಸೊ ಅದಾದ್ಮೇಲೆ 2022ರ ಥೀಮ್ ಏನಾಗಿರುತ್ತೆ ಅಂದ್ರೆ ಪವರ್ ಆಫ್ ಮ್ಯೂಸಿಯಮ್ಸ್ ಅಥವಾ ವಸ್ತು ಸಂಗ್ರಹಾಲಯಗಳ ಶಕ್ತಿ ಅಂತ ಕರಿತೀವಿ. ಇದರ ಪರ್ಪಸ್ ಏನು ಅಂದ್ರೆ ಟು ಕ್ರಿಯೇಟ್ ಅವೇರ್ನೆಸ್ ಆನ್ ದಿ ರೋಲ್ ಆಫ್ ಮ್ಯೂಸಿಯಮ್ಸ್ ಪ್ಲೇ ಇನ್ ದಿ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಅಂದ್ರೆ ಈ ಸಮಾಜದ ಬದಲಾವಣೆಯಲ್ಲಿ ಈ ಮ್ಯೂಸಿಯಮ್ಸ್ ಅಥವಾ ವಸ್ತು ಸಂಗ್ರಹಾಲಯಗಳು ಯಾವ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಅನ್ನೋದನ್ನ ಜಾಗೃತಿ ಮೂಡಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಹಾಗಿದ್ರೆ ಫಸ್ಟ್ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಥವಾ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಸ್ತು ಸಂಗ್ರಹಾಲಯ ದಿನವನ್ನ ಯಾವತ್ತು ಆಚರಣೆ ಮಾಡಿದ್ರು ಅಂದ್ರೆ 1997ರಲ್ಲಿ ಇದನ್ನ ಆಚರಣೆ ಮಾಡಿರ್ತಾರೆ. ಹಾಗಿದ್ರೆ ಈ ICOM ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ, ಇದನ್ನ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಮ್ಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಜನರಲ್ ಕಾನ್ಫರೆನ್ಸ್ ಅಥವಾ ಒಂದು ಸಾಮಾನ್ಯ ಸಮ್ಮೇಳನ ಕೂಡ ನಡೆಯುತ್ತೆ. ಸೊ ದಿಸ್ ಇಸ್ ನಾಟ್ ಮ್ಯೂಸಿಯಂ ಡೇ. ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ICOM ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಮಾನ್ಯ ಸಭೆ. ಇದು 2022ರಲ್ಲಿ ನಡೆಯುತ್ತೆ, ಆಗಸ್ಟ್ ಮಂತ್ ಅಲ್ಲಿ ನಡೆಯುತ್ತೆ. ಇದು 26ನೇ ಆವೃತ್ತಿ ಅಥವಾ 26th ಎಡಿಷನ್ ಆಗಿರುತ್ತೆ. ಸೊ ಇದು ಯಾವ ದೇಶದಲ್ಲಿ ನಡೆಯುತ್ತೆ ಅಂದ್ರೆ ಸಿಟಿ ಆಫ್ ಪ್ರಾಗ್ ಜೆಕ್ ರಿಪಬ್ಲಿಕ್ ಅಂತ ನಾವೇನ್ ಕರಿತೀವಿ. ಸೊ ಅದ್ರಲ್ಲಿ ಬರ್ತಕ್ಕಂಥ ಒಂದು ಪ್ರಾಗ್ ಅನ್ನೋ ಒಂದು ಸಿಟಿ ಇರುತ್ತೆ, ಆ ನಗರದಲ್ಲಿ
ICOM ಅಂದ್ರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂಸ್ ನ ಒಂದು ಜನರಲ್ ಕಾನ್ಫರೆನ್ಸ್ ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಜೆಕ್ ರಿಪಬ್ಲಿಕ್ ಅಂತಕ್ಕಂಥದ್ದು ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ ಸೊ ಇಲ್ಲಿ ಕಾಣ್ತಾ ಇದ್ದೀರಲ್ವಾ, ಸೊ ನಾನು ಏನ್ ರೆಡ್ ಮಾರ್ಕ್ ಮಾಡ್ತಾ ಇದ್ದೀನಿ ಅದು ಜೆಕ್ ರಿಪಬ್ಲಿಕ್ ಕಂಟ್ರಿ ಆಗಿರುತ್ತೆ. ಸೊ ಅದರ ಕ್ಯಾಪಿಟಲ್ ಬಂದು ಪ್ರಾಗ್ವೆ ಇರುತ್ತೆ. ಸೊ ಇಲ್ಲಿ ಈ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಹಾಗಿದ್ರೆ ಜೆಕ್ ರಿಪಬ್ಲಿಕ್ ನ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂದ್ರೆ ಜರ್ಮನಿ ಕ್ಯಾಪಿಟಲ್ ಸಿಟಿ ಬಂದು ಬರ್ಲಿನ್ ಆಗಿರುತ್ತೆ. ಅದಾದ್ಮೇಲೆ ಪೋಲ್ಯಾಂಡ್ ಕ್ಯಾಪಿಟಲ್ ಸಿಟಿ ಬಂದು ವಾರ್ಸಾ ಆಗಿರುತ್ತೆ. ಅದಾದ್ಮೇಲೆ ಸ್ಲೋವೋಕಿಯಾ ಅಂತ ಕರಿತೀವಿ. ಸೊ ಇದರ ಕ್ಯಾಪಿಟಲ್ ಸಿಟಿ ನಿಮ್ಗೆ ಕಾಣ್ತಾ ಇಲ್ಲ, ಸೊ ಅದನ್ನ ನಾವು ಬ್ರಾಟಿಸ್ಲಾವಾ ಅಂತ ಕರಿತೀವಿ. ಅದಾದ್ಮೇಲೆ ಆಸ್ಟ್ರಿಯಾ ಕ್ಯಾಪಿಟಲ್ ಸಿಟಿ ವಿಯನ್ನಾ ಅಂತ ಕರಿತೀವಿ. ಸೊ ಇಷ್ಟು ರಾಷ್ಟ್ರಗಳನ್ನ ಇದು ಸರೌಂಡ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 6th ಆರ್ಟಿಕಲ್. ಸೊ ಇದು 7th ಜಪಾನ್ ಅಂಡ್ ಇಂಡಿಯಾ ICT ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದು 7th ಇಂಡಿಯಾ ಅಂಡ್ ಜಪಾನ್ಗೆ ಸಂಬಂಧಪಟ್ಟಂತೆ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಆಗಿರುತ್ತೆ. ಸೊ ಈ ಒಂದು ಮೀಟಿಂಗ್ 13th ಮೇ 2022 ನಡೆದಿರುತ್ತೆ. ಈ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ ನ ಒಂದು ಉದ್ದೇಶ ಏನು ಅಂದ್ರೆ, ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನಿದೆ ಅಂದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರ ಏನಿದೆ, ಸೊ ಅದರಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟೈಸ್ ಏನೇನಿರುತ್ತೆ ಅಂದ್ರೆ ಈ ಕೌಶಲ್ಯಗಳೇನಿರುತ್ತೆ ಅದನ್ನ ಎರಡೂ ರಾಷ್ಟ್ರಗಳು ಮ್ಯೂಚುವಲ್ ಆಗಿ ಹಂಚಿಕೊಳ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಕಾಂಪೊನೆಂಟ್ಸ್ ಏನು ಅಂದ್ರೆ ಡಿಜಿಟಲ್ ಆರ್ಥಿಕತೆಯನ್ನ ಹೆಚ್ಚಿಸ್ತಕ್ಕಂಥದ್ದು, ಅಂದ್ರೆ ಡಿಜಿಟಲ್ ಎಕಾನಮಿಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಇಂಡಿಯನ್ IT ಪ್ರೊಫೆಷನಲ್ಸ್ ಟು ವರ್ಕ್ ಇನ್ ಜಪಾನ್ ಅಂಡ್ ಜಪಾನೀಸ್ ಕಂಪನೀಸ್, ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ IT ವೃತ್ತಿಪರರಿಗೆ ಜಪಾನ್ ಮತ್ತು ಜಪಾನೀಸ್ ಕಂಪನಿಗಳಲ್ಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಥವಾ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಅದಾದ್ಮೇಲೆ ಕೊಲಾಬರೇಷನ್ಸ್ ಆರ್ ಮೇಡ್ ಇನ್ ದಿ ಏರಿಯಾಸ್ ಆಫ್ IoT. ಸೊ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ IoT ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಗೊತ್ತು. ಅದಾದ್ಮೇಲೆ ಅದರ್ ಎಮರ್ಜಿಂಗ್ ಟೆಕ್ನಾಲಜೀಸ್, ಬೇರೆ ತಂತ್ರಜ್ಞಾನಗಳಲ್ಲೂ ಕೂಡ ಸಹಯೋಗಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅದಾದ್ಮೇಲೆ ಈ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಡಿಸ್ಕಷನ್ಸ್ ಆರ್ ಆಲ್ಸೋ ಫೋಕಸಿಂಗ್ ಇನ್ ಎನ್ಹಾನ್ಸಿಂಗ್ ವೇರಿಯಸ್ ಫೀಲ್ಡ್ಸ್ ಲೈಕ್ 5G ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅದನ್ನು ಕೂಡ ಎನ್ಹಾನ್ಸ್ ಮಾಡ್ಲಿಕ್ಕೆ, ಮತ್ತೆ ಓಪನ್ ರ್ಯಾನ್ ಅಂತಕ್ಕಂಥದ್ದು, ಅದಾದ್ಮೇಲೆ ಟೆಲಿಕಾಂ ನೆಟ್ವರ್ಕ್ ಸೆಕ್ಯೂರಿಟಿ, ಅದಾದ್ಮೇಲೆ ಸಬ್ಮರೈನ್ ಕೇಬಲ್ ಸಿಸ್ಟಮ್ ಅಂದ್ರೆ ಜಲಾಂತರ್ಗಾಮಿ ಕೇಬಲ್ ವ್ಯವಸ್ಥೆಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಮತ್ತೆ ಕ್ವಾಂಟಮ್ ಕಮ್ಯುನಿಕೇಶನ್. ಸೊ ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವೆಲ್ಲದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ಲಿಕ್ಕೆ ಈ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಇದರಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಹಾಗಿದ್ರೆ IoT ಅಂತ ಹೇಳಿದೆ. ಏನಿದು IoT ಅಂದ್ರೆ ಇದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಸೊ ಇದರ ಪರ್ಪಸ್ ಏನು ಅಂದ್ರೆ ಇದು ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂದ್ರೆ ಫಿಸಿಕಲ್ ಆಬ್ಜೆಕ್ಟ್ಸ್ ಅಥವಾ ಈ ಭೌತಿಕ ವಸ್ತುಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು IoT ಅಂತ ಕರಿತೀವಿ. ಸೊ ಇದರಲ್ಲಿ ಏನೇನ್ ಬರುತ್ತೆ ಅಂದ್ರೆ ಸೆನ್ಸಾರ್ಸ್ ಬರುತ್ತೆ, ಪ್ರೊಸೆಸಿಂಗ್ ಎಬಿಲಿಟಿ, ಸಾಫ್ಟ್ವೇರ್, ಅದರ್ ಟೆಕ್ನಾಲಜೀಸ್, connect and exchange data with other devices and systems over the internet or other communication networks. ಅಂದ್ರೆ ಈ ಸಂವೇದಕಗಳು ಸೆನ್ಸಾರ್ಸ್ ಅಂತ ಕರಿತೀವಿ, ಸಂಸ್ಕರಣಾ ಸಾಮರ್ಥ್ಯ ಅಂದ್ರೆ ಪ್ರೊಸೆಸಿಂಗ್ ಎಬಿಲಿಟಿ, ಸಾಫ್ಟ್ವೇರ್ ಬರುತ್ತೆ, ಇಂಟರ್ನೆಟ್ ಅಥವಾ ಇತರ ಸಂವಹನ ಜಾಲಗಳ ಮುಖಾಂತರ ಒಂದು ಸಾಧನದಿಂದ ಇನ್ನೊಂದು ಸಾಧನಕ್ಕೆ ಡೇಟಾಗಳನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ವಾಟ್ ಈಸ್ ಕ್ವಾಂಟಮ್ ಕಮ್ಯುನಿಕೇಶನ್ ಅಂದ್ರೆ, ಕ್ವಾಂಟಮ್ ಕಮ್ಯುನಿಕೇಶನ್ ಅಂದ್ರೆ ಇಟ್ ವರ್ಕ್ಸ್ ಆನ್ ದಿ ಕ್ವಾಂಟಮ್ ಫಿಸಿಕ್ಸ್ ಟು ಪ್ರೊಟೆಕ್ಟ್ ಡೇಟಾ. ಸೊ ಇವಾಗ ಏನು ಸೈಬರ್ ಕ್ರೈಮ್ಸ್ ಏನಾಗ್ತಾ ಇದೆ, ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಬಂದಿರತಕ್ಕಂತ ಒಂದು ಸಿಸ್ಟಮ್ ನ ನಾವು ಕ್ವಾಂಟಮ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಇದು ಭೌತಶಾಸ್ತ್ರದ ನಿಯಮ, ಕ್ವಾಂಟಮ್ ಫಿಸಿಕ್ಸ್ ಅಂತ ನಾವೇನ್ ಕರಿತೀವಿ ಅದರ ತತ್ವದ ಮೇಲೆ ಇದು ವರ್ಕ್ ಮಾಡುತ್ತೆ. ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ, ಯಾವಾಗಾದ್ರೂ ಯಾರಾದ್ರೂ ಹ್ಯಾಕ್ ಮಾಡ್ಬೇಕಾದ್ರೆ ಸೊ ಅಲ್ಲಿ ನಾವು ಕಂಪ್ಯೂಟರ್ಸ್ ಬೈನರಿ ಸಿಸ್ಟಮ್ ಅಂತ ಕರಿತೀವಿ, 1-0 ಅಂತ ಕರಿತೀವಿ. ಸೊ ಈ 1-0 ಬೈನರಿ ಸಿಸ್ಟಮ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಕಾಂಬಿನೇಷನ್ಸ್ ಅಥವಾ ಬಹುಸಂಖ್ಯೆಯ ಸಂಯೋಜನೆಗಳನ್ನ ಅದು ಏಕಕಾಲದಲ್ಲಿ ಪ್ರತಿಪಾದಿಸುತ್ತದೆ. ಅವಾಗ ಅವರು ಪಾಸ್ವರ್ಡ್ ನ ಹ್ಯಾಕ್ ಮಾಡಕ್ಕಾಗ್ಲಿ ಅಥವಾ ನಮ್ಮ ಸಿಸ್ಟಮ್ ನ ಹ್ಯಾಕ್ ಮಾಡಕ್ಕಾಗ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಪ್ರಾಬಬಿಲಿಟೀಸ್ ಅಂತ ಕರಿತೀವಿ. ಸೊ ಈ ಪ್ರಾಬಬಿಲಿಟೀಸ್ ಸಂಖ್ಯೆ ಜಾಸ್ತಿ ಆದಾಗ ಸೊ ಯಾವ್ದು ರೈಟ್ ಕೋಡ್ ಫಾರ್ ಹ್ಯಾಕಿಂಗ್ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇದನ್ನ ನಾವು ಕ್ವಾಂಟಮ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ಈ ಮಲ್ಟಿಪಲ್ ಕಾಂಬಿನೇಷನ್ಸ್ ಏನ್ ಬರುತ್ತೋ ಸೊ ಅದನ್ನ ನಾವು ಕ್ವಾಂಟಮ್ ಬಿಟ್ಸ್ ಅಥವಾ ಕ್ಯೂಬಿಟ್ಸ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಮಾಹಿತಿಯನ್ನ ಎಕ್ಸ್ಚೇಂಜ್ ಮಾಡ್ತಕ್ಕಂತ ಒಂದು ಮೀಟ್ ಇದಾಗಿರುತ್ತೆ. ಸೊ ದಿಸ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್
ಜಪಾನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. So with this we have completed all the current affairs. So with this we have come to inquest snippets. The country's first Amrit Sarovar to come up in UP's Rampur. So ನಾವು 2 days ಹಿಂದೆ ಒಂದು ಅಮೃತ್ ಸರೋವರ್ ಅನ್ನೋ ಒಂದು ಇನಿಷಿಯೇಟಿವ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವನ ಸಲುವಾಗಿ ವಾಟರ್ ಬಾಡೀಸ್ ಏನಿರುತ್ತೆ ಅಂದ್ರೆ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ 75 ವಾಟರ್ ಬಾಡೀಸ್ ನ ರಿಜ್ಯೂನೇಟ್ ಮಾಡ್ತಕ್ಕಂತ ಒಂದು ಸ್ಕೀಮ್ ಇದಾಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ವಾಟರ್ ಬಾಡಿ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಯುಪಿಯ ರಾಂಪುರದಲ್ಲಿ ಮೊದಲ ಒಂದು ವಾಟರ್ ಬಾಡಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಅಂದ್ರೆ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಮೇ 12ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಒಂದು ದಿನವನ್ನ ಯಾರ ಸಲುವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ವಿಶ್ವಸಂಸ್ಥೆ ಈ ಒಂದು ದಿನವನ್ನ ಘೋಷಿಸಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಟು ಪ್ರೊಟೆಕ್ಟ್ ಪ್ಲಾಂಟ್ ಹೆಲ್ತ್ ಅಂದ್ರೆ ಸಸ್ಯಗಳ ಆರೋಗ್ಯವನ್ನ ನಾವು ಕಾಪಾಡ್ತಕ್ಕಂಥದ್ದು. ಸಸ್ಯಗಳ ಆರೋಗ್ಯವನ್ನ ನಾವು ಯಾಕೆ ಕಾಪಾಡಬೇಕಂದ್ರೆ ದಟ್ ಈಸ್ ರಿಲೇಟೆಡ್ ಟು ಹಂಗರ್, ರಿಡ್ಯೂಸ್ ಪಾವರ್ಟಿ, ಪ್ರೊಟೆಕ್ಟ್ ಬಯೋಡೈವರ್ಸಿಟಿ ಅಂಡ್ ದಿ ಎನ್ವಿರಾನ್ಮೆಂಟ್ ಅಂಡ್ ಬೂಸ್ಟ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ನಮ್ಮ ಹಸಿವನ್ನ ಅದು ನಿವಾರಿಸುತ್ತದೆ, ಬಡವತನವನ್ನ ಕಡಿಮೆ ಮಾಡುತ್ತೆ, ಜೈವಿಕ ವೈವಿಧ್ಯತೆಯನ್ನ ಅದು ಕಾಪಾಡುತ್ತೆ, ಮತ್ತೆ ಆರ್ಥಿಕ ಅಭಿವೃದ್ಧಿಗೂ ಕೂಡ ಸಹಾಯ ಮಾಡುತ್ತೆ. ಸೊ ಇದನ್ನ ಪ್ರಮೋಟ್ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಒಂದು ದಿನವನ್ನ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 160. You can just pause the video here, go through the questions and give us the answers. So thank you very much for watching. I once again meet you all with tomorrow's Inquest current affairs. Till then, keep reading, be safe. Thank you very much.